ನಮಸ್ಕಾರ. ಇತಿಹಾಸದ ಪುಟಗಳಲ್ಲಿ ಕೆಲವು ಘಟನೆಗಳು ಸುಮ್ಮನೆ ದಿನಾಂಕಗಳಾಗಿ ಉಳಿದುಬಿಡುವುದಿಲ್ಲ. ಅವು ಒಂದು ಇಡೀ ಯುಗದ ದಿಕ್ಕನ್ನೇ ಬದಲಿಸ್ಬಿಡ್ತವೆ. ಅಂತಹದ್ದೇ ಒಂದು ಕಥೆ ಕಾಕೋರಿ ರೈಲು ಕಾರ್ಯಾಚರಣೆಯದ್ದು. ಇದು ಕೇವಲ ಒಂದು ದರೋಡೆಯಾಗಿರಲಿಲ್ಲ. ಇದು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿದ ಒಂದು ಕ್ರಾಂತಿಯ ಕಿಡಿ. ಬನ್ನಿ ಆ ರೋಚಕ ಕಥೆಯೊಳಗೆ ಇಳಿಯೋಣ. ಒಂದು ಟ್ರೈನ್ ದರೋಡೆ ಇಡೀ ಇತಿಹಾಸದ ಗತಿಯನ್ನೇ ಬದಲಿಸೋಕ್ ಸಾಧ್ಯನಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಸುಮಾರು 100 ವರ್ಷಗಳ ಹಿಂದೆ ಹೋಗ್ಬೇಕು. ಸ್ವಾತಂತ್ರ್ಯದ ಕಿಚ್ಚು ಎಲ್ಲೆಡೆ ಹಬ್ತಿದ್ದ ಆ ಕಾಲಕ್ಕೆ ಕಲ್ಪನೆ ಮಾಡ್ಕೊಳ್ಳಿ. ಅದು ಆಗಸ್ಟ್ 9, 1925ರ ರಾತ್ರಿ. ಕತ್ತಲನ್ನು ಸೀಳಿಕೊಂಡು ಒಂದು ಟ್ರೇನ್ ಲಕ್ನೋ ಕಡೆಗೆ ಪೂರ್ಣ ವೇಗದಲ್ಲಿ ಹೋಗ್ತಿದೆ. ಪ್ರಯಾಣಿಕರು ತಣ್ಣನೆ ಗಾಳಿಯನ್ನು ಆಸ್ವಾದಿಸ್ತಿದ್ದಾರೆ. ಇನ್ನು ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಲಕ್ನೋ ಬರ್ಬೇಕಿತ್ತು. ಆದರೆ ಆ ರಾತ್ರಿ ಆ ಟ್ರೇನಿನಲ್ಲಿ ನಗೆಯಲಿದ್ದಿದ್ದು ಕೇವಲ ಒಂದು ದರೋಡೆ ಆಗಿರಲಿಲ್ಲ. ಅದೊಂದು ಯುದ್ಧದ ಘೋಷಣೆಯಾಗಿತ್ತು, ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ. ಸಡನ್ ಆಗಿ ಟ್ರೈನಿನ ಎಮರ್ಜೆನ್ಸಿ ಚೈನ್ ಎಳೆಯಲಾಗತ್ತೆ. ಕಿವಿಗಡ್ಚಿಕೋ ಶಬ್ದದೊಂದಿಗೆ ಟ್ರೈನ್ ನಿಲ್ಲುತ್ತೆ. ಎಲ್ಲರೂ ಏನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲಿ 10 ಜನ ಕೈಯಲ್ಲಿ ಗನ್ ಹಿಡಿದು ಎದ್ದು ನಿಲ್ತಾರೆ. ಅವರೆಲ್ಲೊಬ್ಬರು ಗಟ್ಟಿಯಾಗಿ ಹೇಳ್ತಾರೆ, ಹೆದರ್ಬೇಡಿ, ಯಾರು ಜಾಗ ಬಿಟ್ಟು ಕದಲ್ಬೇಡಿ. ಯಾಕಂದ್ರೆ ಇವರು ಸಾಮಾನ್ಯ ದರೋಡೆಕೋರರೇ ಆಗಿರ್ಲಿಲ್ಲ. ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದ ಕ್ರಾಂತಿಕಾರಿಗಳು. ಹಾಗಿದ್ರೆ ಈ ಕ್ರಾಂತಿಕಾರಿಗಳು ಇಂಥದೊಂದು ದಿಟ್ಟ ಹೆಜ್ಜೆ ಇಡೋಕೆ ಕಾರಣವಾದ್ರೂ ಏನು? ಆ ಕಾಲದ ರಾಜಕೀಯ ಪರಿಸ್ಥಿತಿ ಅವರನ್ನ ಅಷ್ಟೊಂದು ಪ್ರೇರೇಪಿಸಿತ್ತ? ಬನ್ನಿ ಆ ಕ್ರಾಂತಿಯ ಕಿಡಿ ಹೊತ್ಕೊಂಡಿದ್ದು ಹೇಗೆ ಅಂತ ನೋಡೋಣ. ನೋಡಿ, 1919ರಲ್ಲೇ ಬ್ರಿಟಿಷರು ರೌಲೆಟ್ ಆಕ್ಟ್ ಅನ್ನೋ ಕರಾಳ ಕಾನೂನು ತರ್ತಾರೆ. ಆಮೇಲೆ ಅದೇ ವರ್ಷ ಜಲಿಯನ್ ವಾಲಾಬಾಗ್ ದುರಂತ. ಇದಕ್ಕೆ ಪ್ರತಿಯಾಗಿ 1920ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿ ಶುರು ಮಾಡ್ತಾರೆ. ಅದೇ 1922ರ ಚೌರಿ ಚೌರಾ ಘಟನೆ ಆದ್ಮೇಲೆ ಗಾಂಧೀಜಿಯವರು ಚಳವಳಿಯನ್ನು ದಿಢೀರಂತ ನಿಲ್ಲಿಸ್ಬಿಡ್ತಾರೆ. ಈ ನಿರ್ಧಾರದಿಂದ ದೇಶದ ಯುವಕರಿಗೆ ತುಂಬಾನೇ ನಿರಾಸೆಯಾಗುತ್ತೆ. ಅಹಿಂಸೆ ದಾರಿಯಲ್ಲಿ ಸ್ವಾತಂತ್ರ್ಯ ಸಿಗಲ್ಲ ಅನ್ನೋ ಭಾವನೆ ಮೂಡುತ್ತೆ. ಸೊ ಇದೇ ಹತಾಶೆಯಿಂದ ಸಶಸ್ತ್ರ ಕ್ರಾಂತಿಯ ದಾರಿ ತೆರೆದುಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಕೋಪ, ಇದೇ ಹತಾಶೆಯಿಂದ ಹುಟ್ಟುಕೊಂಡಿದ್ದೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂದ್ರೆ HRA. ಇದನ್ನ 1924ರಲ್ಲಿ ಕಾನ್ಪುರದಲ್ಲಿ ಸ್ಥಾಪಿಸಿದ್ದು ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್ ಅವರಂತಹ ದಿಟ್ಟ ಕ್ರಾಂತಿಕಾರಿಗಳು. ಅವರ ಗುರಿ ಏನಾಗಿತ್ತು ಗೊತ್ತಾ? ಬರೀ ಬ್ರಿಟಿಷನ್ನು ಓಡಿಸೋದಲ್ಲ, ಬದಲಿಗೆ ಭಾರತದಲ್ಲಿ ವಯಸ್ಕರ ಮತದಾನದ ಮೇಲೆ ಒಂದು ಸಂಯುಕ್ತ ಗಣರಾಜ್ಯ ಸ್ಥಾಪಿಸೋದು. ಆದ್ರೆ ನೋಡಿ, ಯಾವುದೇ ಕ್ರಾಂತಿಗೆ ಕೇವಲ ಕೆಚ್ಚು ಇದ್ರೆ ಸಾಕಾಗಲ್ಲಲ್ವಾ? ಅದಕ್ಕೆ ಹಣ ಬೇಕು, ಶಸ್ತ್ರಾಸ್ತ್ರಗಳು ಬೇಕು. HRAಗೆ ತಮ್ಮ ಹೋರಾಟ ಮುಂದುವರಿಸೋಕೆ ಹಣದ ಅವಶ್ಯಕತೆ ತುಂಬಾ ಇತ್ತು. ಇದೇ ಅವಶ್ಯಕತೆಯೇ ಕಾಕೋರಿ ಪ್ಲಾನ್ಗೆ ಜನ್ಮ ನೀಡಿದ್ದು. ಒಂದು ದಿನ ರಾಮ್ ಪ್ರಸಾದ್ ಬಿಸ್ಮಿಲ್ ಟ್ರೇನಲ್ಲಿ ಹೋಗ್ತಿರ್ತಾರೆ. ಆಗ ಅವ್ರ ಕಣ್ಣಿಗೆ ಬೀಳುತ್ತೆ ಸರ್ಕಾರಿ ಖಜಾನೆ ಸಾಗಿಸ್ತಿರೋದು. ಅದು ಬೇರೆ ಯಾರ್ದು ದುಡ್ಡಲ್ಲ, ನಮ್ಮದೇ ಭಾರತೀಯರಿಂದ ಸುಲಿಗೆ ಮಾಡಿದ ತೆರಿಗೆ ಹಣ. ಆಗ್ಲೇ ಅವರಿಗೆ ಹೊಳೆಯುತ್ತೆ, ನಮ್ಮ ಜನರನ್ನು ದೋಚೋ ಬದಲು ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನೇ ಜಾಕೆ ದೋಚಬಾರ್ದು. ಪ್ಲಾನ್ ಸಿಂಪಲ್ ಆಗಿತ್ತು. ಕಾಕೋರಿ ಹತ್ರ ಟ್ರೈನ್ ನಿಲ್ಸೋದು, ಗಾರ್ಡ್ ಡಬ್ಬಿಯಲ್ಲಿರೋ ಸರ್ಕಾರಿ ಖಜಾನೆ ಪೆಟ್ಟಿಗೆಯನ್ನು ಎತ್ತೋದು. ಈ ಡೇಂಜರಸ್ ಮಿಷನ್ಗೆ 10 ಜನ ಧೈರ್ಯಶಾಲಿಗಳ ಒಂದು ಟೀಮ್ ರೆಡಿಯಾಗುತ್ತೆ. ಟೀಮ್ ಲೀಡರ್ಸ್ ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತೆ ಅಶ್ಫಾಕುಲ್ಲಾ ಖಾನ್. ಅವ್ರ ಜೊತೆ ಯಾರೆಲ್ಲ ಇದ್ರು ಗೊತ್ತಾ? ಚಂದ್ರಶೇಖರ್ ಆಜಾದ್, ರಾಜೇಂದ್ರ ಲಾಹಿರಿ, ಸಚೀಂದ್ರ ಬಕ್ಷಿ, ಕೇಶವ್ ಚಕ್ರವರ್ತಿ, ಮನ್ಮಥನಾಥ್ ಗುಪ್ತಾ, ಮುಕುಂದಿಲಾಲ್, ಮುರಾರಿಲಾಲ್ ಖನ್ನಾ ಮತ್ತು ಬನ್ವಾರಿಲಾಲ್. ಇವರೆಲ್ಲರೂ ದೇಶಕ್ಕಾಗಿ ಪ್ರಾಣ ಕೊಡೋಕೆ ಸಿದ್ಧರಾಗಿದ್ರು. ಸರಿ, ಹಾಗಿದ್ರೆ ಮತ್ತೆ ಆ ರಾತ್ರಿಗೆ ವಾಪಸ್ ಬರೋಣ. ಆಗಸ್ಟ್ 9, 1925. ಅಂದ್ಕೊಂಡತ್ತೆ ಪ್ಲಾನ್ ಕಾರ್ಯರೂಪಕ್ಕೆ ಬರುತ್ತೆ. ಆದ್ರೆ ಜೊತೆಗೊಂದ ದುರಂತವೂ ನಡೆದು ಹೋಗುತ್ತೆ. ಅಂದುಕೊಂಡ ಹಾಗೇನೆ ಟ್ರೇನ್ ನಿಲ್ಸಿ ಖಜಾನೆ ಪೆಟ್ಟಿಗೆಯನ್ನು ಒಡೆಯಲಾಗತ್ತೆ. ಅದರಲ್ಲಿ ಸಿಕ್ಕಿದ್ದು ಸುಮಾರು 8,000 ರೂಪಾಯಿಗಳು. ಆ ಕಾಲಕ್ಕೆ ಇದೊಂದು ತುಂಬಾನೇ ದೊಡ್ಡ ಮೊತ್ತ ಅಂದ್ರೆ ತಪ್ಪಾಗಲ್ಲ. ಎಲ್ಲವೂ ಪ್ಲಾನ್ ಪ್ರಕಾರನೇ ನಡೀತಿತ್ತು. ಆದ್ರೆ ಒಂದು ಅನಿರೀಕ್ಷಿತ ದುರಂತ ಘಟನೆ ನಡೆದು ಹೋಗುತ್ತೆ. ಆ ಗದ್ದಲದಲ್ಲಿ ಅಹಮದ್ ಅಲಿ ಅನ್ನೋ ಒಬ್ಬ ಪ್ರಯಾಣಿಕರಿಗೆ ಆಕ್ಸಿಡೆಂಟ್ ಆಗಿ ಗುಂಡು ತಗುಲಿ ಅವರು ಪ್ರಾಣ ಬಿಡ್ತಾರೆ. ಯಾವುದೇ ಭಾರತೀಯನಿಗೆ ಹಾನಿ ಆಗ್ಬಾರ್ದು ಅನ್ನೋದೇ ಕ್ರಾಂತಿಕಾರಿಗಳ ನಿಯಮವಾಗಿತ್ತು. ಆದ್ರೆ ಆ ಒಂದು ಘಟನೆ ಅವರ ಇಡೀ ಕಾರ್ಯಾಚರಣೆಯ ಮೇಲೆ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದುಬಿಡ್ತು. ಕಾಕೋರಿ ಘಟನೆಯ ಸುದ್ದಿ ಇಡೀ ದೇಶದಲ್ಲಿ ಕಾಳ್ಗಿಚ್ಚಿನಂತೆ ಹರಡುತ್ತೆ. ಇದು ಬ್ರಿಟಿಷ್ ಸರ್ಕಾರಕ್ಕೆ ನೇರವಾಗಿ ಬಿದ್ದ ಸವಾಲಾಗಿತ್ತು. ಸಹಜವಾಗಿಯೇ ಅವರು ಈ ಕ್ರಾಂತಿಕಾರಿಗಳನ್ನು ಹಿಡಿಯೋಕೆ ಒಂದು ದೊಡ್ಡ ಮ್ಯಾನ್ ಹಂಟ್ ಶುರು ಮಾಡ್ತಾರೆ. ಕ್ರಾಂತಿಕಾರಿಗಳು ಅನ್ಕೊಂಡಿದ್ರು ನಾವು ಯಾವುದೇ ಸಾಕ್ಷಿ ಬಿಟ್ಟು ಬಂದಿಲ್ಲ ಅಂತ. ಆದ್ರೆ
ಅವರು ಮಾಡಿದ ಒಂದು ಸಣ್ಣ ತಪ್ಪು. ಅವಸರದಲ್ಲಿ ಅಲ್ಲೇ ಬಿದ್ದೋಗಿದ್ದ ಒಂದು ಶಾಲು. ಆ ಒಂದು ಶಾಲು ಇಡೀ ಕೇಸ್ನ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಹೇಗೆ ಅಂತೀರಾ? ಆ ಶಾಲಿನ ಮೇಲೆ ಒಂದು ಧೋಬಿಯ ಗುರುತು ಇತ್ತು. ಪೊಲೀಸರು ಆ ಗುರುತನ್ನು ಹಿಡಿದುಕೊಂಡು ಒಬ್ಬೊಬ್ಬ ಧೋಬಿಯನ್ನೇ ವಿಚಾರಿಸ್ತಾ ಕೊನೆಗೆ ಶಹಜಹಾನ್ಪುರ ತಲುಪುತ್ತಾರೆ. ಅಲ್ಲಿರೋ ಧೋಬಿಯ ಮೂಲಕ ಗೊತ್ತಾಗುತ್ತೆ ಆ ಶಾಲು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರದ್ದು ಅಂತ. ಸೆಪ್ಟೆಂಬರ್ 1925ರಿಂದ ಒಬ್ಬೊಬ್ರಾವೇ ಅರೆಸ್ಟ್ ಆಗೋಕೆ ಶುರುವಾಗುತ್ತೆ. ಬಿಸ್ಮಿಲ್, ಅಶ್ಫಾಕ್ ಅವರಂಥ ಹೆಚ್ಚಿನ ಕ್ರಾಂತಿಕಾರಿಗಳು ಜೈಲಲ್ಲೂ ಬಂಡೆಯಂತೆ ನಿಲ್ತಾರೆ. ಕೋರ್ಟನ್ನೇ ತಮ್ಮ ಕ್ರಾಂತಿಯ ವೇದಿಕೆಯಾಗಿ ಬಳಸ್ಕೊಳ್ತಾರೆ. ಆದ್ರೆ ಇನ್ನೊಂದ್ ಕಡೆ ಬನ್ವಾರಿ ಲಾಲ್ನಂತಹ ಕೆಲವರು ಪೊಲೀಸರ ಚಿತ್ರಹಿಂಸೆಗೆ, ಒತ್ತಡಕ್ಕೆ ಮಣಿದು ಸರ್ಕಾರಿ ಸಾಕ್ಷಿಗಳಾಗ್ಬಿಡ್ತಾರೆ. ತಮ್ಮದೇ ಸಂಘಟನೆಗೆ ದ್ರೋಹ ಬಗಿತಾರೆ. ಸುಮಾರು 1.5 ವರ್ಷಗಳ ಕಾಲ ವಿಚಾರಣೆ ನಡೆಯುತ್ತೆ. ಕೊನೆಗೆ ಜುಲೈ 1927ರಲ್ಲಿ ಕೋರ್ಟ್ ತನ್ನ ಅಂತಿಮ ಕ್ರೂರ ತೀರ್ಪನ್ನು ಕೊಡುತ್ತೆ. ರಾಮ್ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಾಹೇರಿ ಮತ್ತು ರೋಷನ್ ಸಿಂಗ್ ಈ 4 ಜನಕ್ಕೆ ಗಲ್ಲು ಶಿಕ್ಷೆ. ಉಳಿದವರಿಗೆಲ್ಲ ಜೀವಾವಧಿ ಶಿಕ್ಷೆ ಅಥವಾ ದೀರ್ಘಕಾಲದ ಜೈಲು ಶಿಕ್ಷೆ. ಬ್ರಿಟಿಷರು ಅಂದುಕೊಂಡಿದ್ರು ಈ ಕಠಿಣ ಶಿಕ್ಷೆ ಕೊಟ್ರೆ ಕ್ರಾಂತಿಯ ಕಿಡಿ ಆರಿಹೋಗುತ್ತೆ ಅಂತ. ಆದ್ರೆ ಅವರು ಊಹಿಸಿದ್ದು ಒಂದಾದ್ರೆ ನಡೆದಿದ್ದೇ ಇನ್ನೊಂದು. ಆ ವೀರರ ತ್ಯಾಗ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯ ಜ್ವಾಲೆಯಾಗಿ ಉರಿಯೋಕೆ ಶುರುವಾಯಿತು. ಅವರ ನಡುವಿನ ಸಂಬಂಧ ಎಷ್ಟೊಂದು ಅದ್ಭುತವಾಗಿತ್ತು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಬಿಸ್ಮಿಲ್ ಹಿಂದೂ, ಅಶ್ಫಾಕ್ ಮುಸ್ಲಿಂ. ಆದ್ರೆ ಅವರ ಸ್ನೇಹ ಹಿಂದೂ ಮುಸ್ಲಿಂ ಏಕತೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಒಮ್ಮೆ ಬಿಸ್ಮಿಲ್ ತಮಾಷೆಯಾಗಿ ಅಶ್ಫಾಕ್ಗೆ ಕೇಳ್ತಾರೆ, ನೀನು ಮುಸ್ಲಿಂ, ನಿನಗೆ ಸ್ವರ್ಗ ಸಿಗುತ್ತೆ, ನಮಗೇನ್ ಗತಿ ಅಂತ. ಅದಕ್ಕೆ ಅಶ್ಫಾಕ್ ನಗುತ್ತಾ ಹೇಳ್ತಾರೆ, ಪಂಡಿತ್ಜಿ, ನೀವಿಲ್ಲದ ಸ್ವರ್ಗ ನನಗ್ಯಾಕ್ ಬೇಕು? ನೋಡಿ ಎಂಥ ಸ್ನೇಹ. ಡಿಸೆಂಬರ್ 19, 1927 ಗಲ್ಲಿಗೇರುವ ಕೆಲವೇ ಕ್ಷಣಗಳ ಮೊದಲು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ಕೊನೆಯ ಮಾತುಗಳು. ನಾನು ಬ್ರಿಟಿಷ್ ಸಾಮ್ರಾಜ್ಯದ ವಿನಾಶವನ್ನು ಬಯಸುತ್ತೇನೆ. ಈ ಮಾತುಗಳು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿದ್ವು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಈ ಗಲ್ಲು ಶಿಕ್ಷೆಗಳು ಚಳುವಳಿಯನ್ನು ಮುಗಿಸಿಲ್ಲ. ಬದಲಾಗಿ HRA ಮುಗಿದ್ರೂ ಅದರ ಬೂದಿಯಿಂದಲೇ HSRA ಅಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಹುಟ್ಕೊಳ್ಳುತ್ತೆ. ಆ ಸೋಷಿಯಲಿಸ್ಟ್ ಅನ್ನೋ ಒಂದು ಪದ ಅವರ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸುತ್ತೆ. ಮುಂದೆ ಚಂದ್ರಶೇಖರ್ ಆಜಾದ್ ಅವರ ನೇತೃತ್ವದಲ್ಲಿ ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು ಅವರಂತಹ ಹೊಸ ಪೀಳಿಗೆಯ ಕ್ರಾಂತಿಕಾರಿಗಳು ಈ ಹೋರಾಟವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ತಾರೆ. ಹಾಗಿದ್ರೆ ಕಾಕೂರಿ ಕಾರ್ಯಾಚರಣೆ ಅನ್ನೋದು ಸ್ವಾತಂತ್ರ್ಯ ಹೋರಾಟದ ಒಂದು ನಿರ್ಣಾಯಕ ಘಟ್ಟ. ಆ ವೀರರ ತ್ಯಾಗ, ಅವರ ಬಲಿದಾನ ನಮಗೆ ಇವತ್ತಿಗೂ ದಾರಿದೀಪ. ಹಾಗಿದ್ರೆ ಅವರ ಈ ಬಲಿದಾನ ನಮಗಿವತ್ತು ಏನನ್ನು ಕಲಿಸುತ್ತದೆ? ಈ ಪ್ರಶ್ನೆಯೊಂದಿಗೆ ಯೋಚಿಸ್ತಾ ಇರೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.